ಸ್ವಾಗತ ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಪ್ರತಿದಿನ ಸೌತೆಕಾಯಿ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ ಸಿ ಮಲಬದ್ಧತೆ, ಬಿ ಜಂತು ಹುಳು ನಾಶ, ಸಿ ತೂಕ ನಷ್ಟ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೌತೆಕಾಯಿಯಲ್ಲಿ ಸುಮಾರು 95% ನೀರು ಇರುತ್ತದೆ. ಸೌತೆಕಾಯಿಯಲ್ಲಿ ಫೈಬರ್ ಕೂಡ ಇದ್ದು, ಫೈಬರ್ಗಳು ಮಲಬದ್ಧತೆಯನ್ನು ತಡೆಯಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸೌತೆಕಾಯಿಯಲ್ಲಿ ಬಿಟಾ ಕ್ಯಾರೋಟಿನ್ನಂತಹ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರುವುದರಿಂದ ಇದು ತೂಕ ನಷ್ಟಕ್ಕೂ ಹೆಚ್ಚು ಸಹಾಯ ಮಾಡುತ್ತದೆ. ಭಾರತದ ಅತ್ಯಂತ ಹಳೆಯ ನಗರ ಯಾವುದು? ಆಪ್ಷನ್ ಸಿ ಮುಂಬೈ, ಬಿ ವಾರಣಾಸಿ, ಸಿ ಅಯೋಧ್ಯೆ, ಡಿ ಪಾಟ್ನಾ. ಸರಿಯಾದ ಉತ್ತರ ಆಪ್ಷನ್ ಬಿ ವಾರಣಾಸಿ. ಭಾರತದ ಅತ್ಯಂತ ಹಳೆಯ ನಗರ ವಾರಣಾಸಿ. ಮೂಳೆ ಮುರಿತವನ್ನು ಗುಣಪಡಿಸುವ ಎಣ್ಣೆ ಯಾವುದು? ಆಪ್ಷನ್ ಸಿ ಆಲಿವ್ ಎಣ್ಣೆ, ಬಿ ಸಾಸಿವೆ ಎಣ್ಣೆ, ಸಿ ತೆಂಗಿನ ಎಣ್ಣೆ, ಡಿ ಬಾದಾಮಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಎ ಆಲಿವ್ ಎಣ್ಣೆ. ಮೂಳೆ ಮುರಿತವನ್ನು ಗುಣಪಡಿಸುವ ಎಣ್ಣೆ ಆಲಿವ್ ಎಣ್ಣೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ಹಣ್ಣು ಉತ್ತಮ? ಆಪ್ಷನ್ ಸಿ ಕಿವಿ ಹಣ್ಣು, ಬಿ ನಿಂಬೆ ಹಣ್ಣು, ಸಿ ಕಿತ್ತಳೆ ಹಣ್ಣು, ಡಿ ದ್ರಾಕ್ಷಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಈ ಮೇಲಿನ ಹಣ್ಣುಗಳು ಉತ್ತಮ. ಮೊಘಲ್ ಚಕ್ರವರ್ತಿ ಅಕ್ಬರನ ಸಮಾಧಿ ಎಲ್ಲಿದೆ? ಆಪ್ಷನ್ ಸಿ ಆಗ್ರಾ, ಬಿ ದೆಹಲಿ, ಸಿ ಲಕ್ನೋ, ಡಿ ಬಿಜಾಪುರ. ಸರಿಯಾದ ಉತ್ತರ ಆಪ್ಷನ್ ಎ ಆಗ್ರಾ. ಮೊಘಲ್ ಚಕ್ರವರ್ತಿ ಅಕ್ಬರನ ಸಮಾಧಿ ಆಗ್ರಾದಲ್ಲಿದೆ. ಯಾವ ದೇಶದ ಜೈಲಿನಲ್ಲಿ ಇಂಟರ್ನೆಟ್ ಅನ್ನು ಬಳಸಲು ಅನುಮತಿ ನೀಡುತ್ತಾರೆ? ಆಪ್ಷನ್ ಸಿ ಜಪಾನ್, ಬಿ ಚೀನಾ, ಸಿ ನಾರ್ವೆ, ಡಿ ಐಸ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ನಾರ್ವೆ. ನಾರ್ವೆ ದೇಶದ ಜೈಲಿನಲ್ಲಿ ಇಂಟರ್ನೆಟ್ ಬಳಸಲು ಅನುಮತಿ ನೀಡುತ್ತಾರೆ. ಯಾವ ಆಹಾರವನ್ನು ಅತಿಯಾಗಿ ಸೇವಿಸುವುದರಿಂದ ಹೃದಯಾಘಾತಕ್ಕೆ ಕಾರಣವಾಗುತ್ತದೆ? ಆಪ್ಷನ್ ಸಿ ಅನ್ನ, ಬಿ ಚಪಾತಿ, ಸಿ ಇಡ್ಲಿ, ಡಿ ರಾಗಿ ಮುದ್ದೆ. ಸರಿಯಾದ ಉತ್ತರ ಆಪ್ಷನ್ ಎ ಅನ್ನ. ಅತಿಯಾಗಿ ಅನ್ನ ತಿನ್ನುವುದರಿಂದ ಹೃದಯಾಘಾತ ಆಗುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಕಂಪ್ಯೂಟರ್ನ ಪ್ರಮುಖ ಭಾಗ ಯಾವುದು? ಆಪ್ಷನ್ ಸಿ ಸಿಪಿಯು, ಬಿ ಮೌಸ್, ಸಿ ಕೀಬೋರ್ಡ್, ಡಿ ಡಿಸ್ಕ್. ಸರಿಯಾದ ಉತ್ತರ ಆಪ್ಷನ್ ಎ ಸಿಪಿಯು. ಕಂಪ್ಯೂಟರ್ನ ಪ್ರಮುಖ ಭಾಗ ಸಿಪಿಯು. ದೀಪಾವಳಿ ದಿನವನ್ನು ಎಷ್ಟು ದಿನ ಆಚರಿಸಲಾಗುತ್ತದೆ? ಆಪ್ಷನ್ ಸಿ 2 ದಿನ, ಬಿ 3 ದಿನ, ಸಿ 4 ದಿನ, ಡಿ 5 ದಿನ.
ಸರಿಯಾದ ಉತ್ತರ ಆಪ್ಷನ್ ಬಿ 3 ದಿನ. ದೀಪಾವಳಿಯನ್ನು 3 ದಿನ ಆಚರಿಸಲಾಗುತ್ತದೆ. ಸ್ನಾನ ಮಾಡುವಾಗ ಯಾವ ತಪ್ಪನ್ನು ಮಾಡಬಾರದು ಎಂದು ಹೇಳುತ್ತದೆ ಆಧ್ಯಾತ್ಮಿಕ ಶಾಸ್ತ್ರ? ಆಪ್ಷನ್ ಎ ನಗ್ನ ಸ್ನಾನ, ಬಿ ತಣ್ಣೀರು ಸ್ನಾನ, ಸಿ ಬಿಸಿ ನೀರಿನ ಸ್ನಾನ, ಡಿ ನದಿ ನೀರಿನ ಸ್ನಾನ. ಸರಿಯಾದ ಉತ್ತರ ಆಪ್ಷನ್ ಎ ನಗ್ನ ಸ್ನಾನ. ನಗ್ನವಾಗಿ ಸ್ನಾನ ಮಾಡಿದರೆ ಆಧ್ಯಾತ್ಮಿಕವಾಗಿ ವಿಶೇಷ ಲಾಭವಾಗುವುದಿಲ್ಲ ಎಂದು ಹೇಳಲಾಗಿದೆ. ಇದಕ್ಕೆ ಕಾರಣವೆಂದರೆ ನಗ್ನವಾಗಿ ಸ್ನಾನ ಮಾಡುವಾಗ ನಮ್ಮ ದೇಹದ ರಂಧ್ರಗಳಿಂದ ರಜತಮ ವಾಯುಗಳು ಹೊರಹೋಗುತ್ತವೆ. ಹೊರಹೋಗುವ ಈ ವಾಯುಗಳು ಕೂಡಲೇ ಅನಿಷ್ಟ ಶಕ್ತಿಗಳ ಸಂಪರ್ಕಕ್ಕೆ ಬರುತ್ತವೆ. ಇದರಿಂದ ನಿರವಸ್ತ್ರವಾದ ದೇಹವು ರಜತಮದಿಂದ ತುಂಬಿ ಹೋಗುತ್ತದೆ. ಹಾಗಾಗಿ ಹೀಗೆ ನಗ್ನವಾಗಿ ಸ್ನಾನ ಮಾಡುವುದರಿಂದ ಲಾಭಕ್ಕಿಂತ ಹಾನಿಯೇ ಹೆಚ್ಚು ಎಂದು ಹೇಳಲಾಗುತ್ತದೆ. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಪರಿಣಾಮ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಲವ್ ಯು ಆಲ್. ಟೇಕ್ ಕೇರ್.